ಹಿರೇರೆಡ್ಡಿ ಪ್ಯಾನೆಲ್ ಪರವಾಗಿ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಭರ್ಜರಿ ಬ್ಯಾಟಿಂಗ್. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಈ ಕಾರ್ಖಾನೆಯ ಷೇರುದಾರರು ಸವದತ್ತಿ ಕ್ಷೇತ್ರದಲ್ಲೂ ಅಪಾರ ಪ್ರಮಾಣದಲ್ಲಿದ್ದ ಕಾರಣ ಶಾಸಕ ವೈದ್ಯ ಕೂಡ ರೈತರ ಹಿತರಕ್ಷಣಾ ಪ್ಯಾನೆಲ್ ಪರವಾಗಿ ಮತ ಯಾಚನೆಗೆ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪ್ಯಾನೆಲ್ ನಿರ್ಮಾಣವಾಗಿದ್ದು, ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರೇರೆಡ್ಡಿ ಪ್ಯಾನೆಲ್ಗೆ ದೊರಕುತ್ತಿದೆ. ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಶಾಸಕ ವಿಶ್ವಾಸ್ ವೈದ್ಯ 16 ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ, ಸರ್ವಾಧಿಕಾರ ಧೋರಣೆ ತೋರಲಾಗುತ್ತಿತ್ತು. ಈ ಬಾರಿ ರೈತರು ಷೇರುದಾರರು ಎಚ್ಚೆತ್ತುಕೊಂಡು ರೈತರ ಹಿತರಕ್ಷಣಾ ಪ್ಯಾನೆಲ್ಗೆ ನೀಡಿದರೆ ಆಗುತ್ತಿದ್ದ ಅನ್ಯಾಯವನ್ನು ತಡೆಗಟ್ಟಿ ಕಾರ್ಖಾನೆ ಅಭಿವೃದ್ಧಿ ಪಡಿಸಬಹುದು ಎಂದು ಹಿಂದಿನ ಆಡಳಿತ ಮಂಡಳಿ ಕಾರ್ಯವನ್ನ ಟೀಕಿಸಿದರು. ಅನೇಕ ವರ್ಷಗಳಿಂದ ಯಾವ ರೀತಿ ನಡೆದುಕೊಂಡು ಬಂದಂಥ ಹಾದಿ, ರೈತರಿಗಾಗಿರುವಂಥ ಅನ್ಯಾಯವನ್ನು ಸಾಕಷ್ಟು ವಿಷಯಗಳನ್ನ ತಮ್ಮೆಲ್ಲರ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಭಾವಿಸಿ. ವಿಶೇಷವಾಗಿ ಮೊಟ್ಟ ಮೊದಲಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಏನಿಗೆ ರಾಮದುರ್ಗದವರು 18 ಜನ ಪೆನಲ್ನಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ಒಳ್ಳೆಯ ಯುವಕರನ್ನ ಮಾರುತಿ ಬಸ್ಲಿ ಮುಂದಿನ ತಾವು ಆಯ್ಕೆಯನ್ನು ಮಾಡಿದ್ದಾರೆ. ಮೊದಲಿಗೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅದರ ನಿಮಿತ್ತವಾಗಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ಸುಮಾರು 4500 ಮತಗಳನ್ನು ನಾನು ಕೇಳಪಟ್ಟೆ. ಅದರ ಪ್ರಯುಕ್ತ ನಾನು ತಮ್ಮ ಮುಂದೆ ಒಂದು ಮಾತು ಕೊಡೋಕ್ಕೆ ಇಷ್ಟಪಡ್ತೇನೆ. 70ರಿಂದ 80% ಮತವನ್ನು ಹಾಕಿಕೊಡುವಂಥ ಯಾಕಂತಂದರೆ ಈ ಒಂದು ವಾರದ ಹಿಂದೆ ನನಗೆ ಈ ಗ್ರಾಮದವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಾವು ಕೂಡ ಇಲ್ಲಿ ಮೀಟಿಂಗ್ ಸೇರ್ತಾ ಇದ್ದೀವಿ, ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಬಿಜೆಪಿಯವರು ಒಂದೇ ಎಲ್ಲರೂ ಸೇರಿ ನಾವು ಕೂಡ್ತಾ ಇದ್ದೀವಿ, ಕೂಡಿ ನಾವು ಕೂಡ ಚುನಾವಣೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅಂತ ನನಗೆ ಹೇಳಿದಂಥ ಸಂದರ್ಭದಲ್ಲಿ ನೀವು ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾನು ಅದಕ್ಕೆ ಬಂದಿದ್ದೇನೆ ಅಂತ ಕೂಡ ನಾನು ಹೇಳ್ತೀನಿ. ಅದೇ ರೀತಿ ಅವರು ಕೂಡ ಎಲ್ಲ ಒಮ್ಮತದಿಂದ ಮಾರುತಿ ಬಸ್ಲಿ ಮುಂದಿಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಮೊದಲೂರ ಚಕ್ಮಾಳ ಎರಡು only ನಮ್ಮ ಅಂತಂಬರಿದ್ದಂಗೆ ಎರಡು ಒಂದೇ ಇರುವಂಥ ನಮ್ಮ ಕ್ಷೇತ್ರದಲ್ಲಿ ಉಳಿದ್ರೆ ಮೊಗ್ನೂರು ಮತ್ತು ಚಕ್ಮಾಳ ಈಗ ಅಂತಂಬರು ಎಲ್ಲ. ಸೊ ಈಗಾಗಲೇ ಪಡೆ ಮಂಡಳಿಯವರು ಹೇಳಿದ್ ನಾನು ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಮಾತ್ರ ಇನ್ನು ಮಟ್ಟ ಏನು 1 ಎಕರೆ ಕಬ್ಬು ಬೆಳೆದಿಲ್ಲ, ನಮ್ಮ ಕಬ್ಬು ಕಸಿದ ಅದ್ರ ಬಗ್ಗೆ ಇರಲಿಲ್ಲ. ಆದ್ರೆ ಅವರು ಹೇಳಿ ಮಾತು ಕೇಳಿದ್ರೆ ನಿಜಕ್ಕೂ ಈ ಭಾಗ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗೈತೆ. ಇಷ್ಟೊಂದು ಶೇರ್ ಹೋಲ್ಡರ್ ಕೂಡ ಇಲ್ಲಿ ಒಂದು ಕಂಪನಿ ಗ್ಯಾಂಗ್ ಕೂಡ ಇನ್ನೂವರೆಗೂ ನಮಗೆ ಕೊಟ್ಟಿಲ್ಲ. ಈ ಭಾಗದಿಂದ ಒಬ್ಬರು ನಮ್ಮ ನಿರ್ದೇಶಕರಾದರೆ ಎಲ್ಲ ರೀತಿಯಿಂದ ಕಬ್ಬು ಕಟ್ಕೊಂಡು ಹೋಗುವ ಗ್ಯಾಂಗ್ಗಳು ಆಗಿರ್ಬೋದು, ಈ ಗಾಡಿ ವ್ಯವಸ್ಥೆ ಆಗಿರ್ಬೋದು, ಖಂಡಿತವಾಗಲು ಮಾಡ್ಕೊಡೋದು ವ್ಯವಸ್ಥೆ ಆಗ್ತದೆ. ಸೊ ಈ ಮಾರುತಿ ಬಸ್ಲಿ ಮುಂದೆ ಅಷ್ಟೇ ಅಲ್ಲದೆ ಇಡೀ ಪೆನಲ್ಗೆ ಆರಿಸಿ ಬರುವಂಥ ಜಾಗಗಳು, ಅದನ್ನ ಸಂಪೂರ್ಣವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ